ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏಪ್ರಿಲ್ ಮೇ ತಿಂಗಳು ಅಂತ ಅಂದರೆ ಸಮ್ಮರ್ ಹಾಲಿಡೇಸ್ ಅಲ್ವಾ. ಸೊ ಈ ಟೈಮಲ್ಲಿ ಒಂದಲ್ಲ ಒಂದು ಕಡೆ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಲ್ವಾ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಲೇಡೀಸ್ಗೆ ಎಸ್ಪೆಷಲಿ ಅಬೌಟ್ 30-35 ಏಜ್ ಇದ್ದವರಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಂತ ಅಂದರೆ ಒಂದೇ ಥರ ಡ್ರೆಸ್ ಮಾಡಿಕೊಂಡು ಬೋರ್ ಆಗಿರುತ್ತೆ. ಸೊ ಎಲ್ಲಾದರೂ ಹೊರಗಡೆ ಹೋಗುವಾಗ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ಕಾಣಿಸ್ಕೊಳ್ಳೋಣ ಅಂತ ಅನಿಸುತ್ತೆ. ಆದರೆ ಏನಾಗುತ್ತೆ ಅಂತ ಅಂದರೆ ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ಅದು ಎಲ್ಲಿ ಸಿಗುತ್ತೆ ಅನ್ನುವಂಥ ಐಡಿಯಾ ಸ್ವಲ್ಪ ಜನರಿಗೆ ಇರೋದು ಕಡಿಮೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಒಂದು ವಿಡಿಯೋ ಮಾಡೋಣ ಇದ್ರ ಬಗ್ಗೆ. ಸೊ ಸಮ್ಮರ್ ಹಾಲಿಡೇಸ್ ಅಥವಾ ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ ಇರ್ಬೋದು, ಒನ್ ಡೇ ಔಟಿಂಗ್ ಇರ್ಬೋದು, ಫ್ಯಾಮಿಲಿ ಜೊತೆ ಔಟಿಂಗ್ ಇರ್ಬೋದು, ಹೀಗೆಲ್ಲ ಹೋಗುವಾಗ ಯಾವ ಥರದ ಡ್ರೆಸ್ಸಸ್ಗಳನ್ನು ನಾವು ಕೂಡ ಲೇಡೀಸ್ ಹಾಕ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ಎಲ್ಲರ ಕಮೆಂಟಿಗೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಔಟ್ಫಿಟ್ ಅಂತ ಅಂದರೆ ಈ ಥರ ಲಾಂಗ್ ಸ್ಕರ್ಟ್ ಮತ್ತು ಟಾಪ್ಸ್. ಈ ಥರ ಲಾಂಗ್ ಸ್ಕರ್ಟ್ ಮತ್ತು ಟಾಪ್ ಏನಿದೆ ಇದು ಎಲ್ಲ ಏಜ್ ಅವರಿಗೂ ಸೂಟ್ ಆಗುತ್ತೆ. ನಿಮಗೆ 25 ಇರ್ಬೋದು, 35 ಇರ್ಬೋದು, 45 ಇರ್ಬೋದು, ಎಷ್ಟೇ ಏಜ್ ಇರ್ಬೋದು. ಈ ಲಾಂಗ್ ಸ್ಕರ್ಟ್ ಮತ್ತು ಟಾಪ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಒಂದು ಫೇವ್ರೇಟ್ ಔಟ್ಫಿಟ್ಟಲ್ಲಿ ಇದು ಒಂದು. ಸೊ ಇದು ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ ಅಂತ ನಿಮಗೆ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಂತೂ ಈ ಒಂದು ಟಾಪ್ ಮತ್ತು ಸ್ಕರ್ಟನ್ನು ತುಂಬ ಸಲ ವೇರ್ ಮಾಡಿದ್ದೀನಿ. ನನ್ನ ಫೇವ್ರೇಟು, ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಸೊ ನೀವು ಕೂಡ ಇನ್ನೂ ತನಕ ಯಾವುದೇ ಸೀರೆ ಮತ್ತು ಚೂಡಿದಾರ ಬಿಟ್ಟು, ಟಾಪ್ಸ್ ಬಿಟ್ಟು ಏನೂ ಹಾಕಿಲ್ಲ ಅಂತ ಅಂದರೆ ಖಂಡಿತವಾಗಿ ಈ ಒಂದು ಲಾಂಗ್ ಸ್ಕರ್ಟ್ ಮತ್ತು ಟಾಪನ್ನು ಟ್ರೈ ಮಾಡಿ. ಸಖತ್ತಾಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಮತ್ತು ಫಿಟ್ಟು ಯಾವಾಗಲೂ ಟ್ರೆಂಡಿಂಗಲ್ಲಿರುತ್ತೆ ಅಂತ ಅಂದ್ಕೋತೀನಿ. ನನ್ನ ಫೇವ್ರೇಟು, ತುಂಬ ವರ್ಷದಿಂದ ಐ ಲವ್ ದಿಸ್. ಸೆಕೆಂಡ್ ಔಟ್ಫಿಟ್ ಅಂತ ಅಂದರೆ ಈ ಥರ ನೋಡಿ, ಇದು ಜೀನ್ಸು, ಬಟ್ ಇದು ಪ್ಲಾಜೋ ಥರ ಸ್ವಲ್ಪ ಅಗಲವಾಗಿದೆ. ತುಂಬ ಸ್ಟ್ರೇಟ್ ಆಗೋಂಥ ಜೀನ್ಸ್ ಅಲ್ಲ. ಕೆಲವೊಬ್ಬರಿಗೆ ತುಂಬ ಫಿಟ್ ಆಗಿರುವಂಥ ಜೀನ್ಸ್ ಹಾಕ್ಕೊಂಡ್ರೆ ಇಷ್ಟ ಆಗಲ್ಲ ಅಲ್ವಾ. ಸೊ ಈ ಥರ ಒಂದು ಜೀನ್ಸು ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು ರೀಸೆಂಟಾಗಿ ಬೈ ಮಾಡಿದ್ದು, ಟ್ಯಾಗ್ ಕೂಡ ತೆಗಿಲಿಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಕೂಡ ನಾನು ವೇರ್ ಮಾಡಿ ತೋರಿಸ್ತೀನಿ. ಸಖತ್ತಾಗಿ ಅನಿಸುತ್ತೆ. ಯಾರಿಗೆಲ್ಲ ಜೀನ್ಸ್ ಹಾಕಬೇಕು ಅನ್ನುವಂಥ ಆಸೆ ಇದೆ, ಟೈಟ್ ಜೀನ್ಸ್ ಇಷ್ಟ ಆಗಲ್ಲ, ಅವರು ಈ ಥರ ಒಂದು ಜೀನ್ಸನ್ನು ಟ್ರೈ ಮಾಡ್ಬೋದು. ನೋಡಿ ಹಿಂಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ತುಂಬ ಕಂಫರ್ಟೇಬಲ್ ಕೂಡ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ಟೀ ಶರ್ಟ್ಸನ್ನು ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಟಾಪ್ಸನ್ನು ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದ್ರ ಜೊತೆಗೆ ಒಂದು ಟಾಪನ್ನು ಹಾಕ್ಕೊಳ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನೆಲ್ಲ ವೀಡಿಯೋನ ಸೈಡಲ್ಲಿ ಹಾಕ್ತಾಯಿದ್ದೀನಿ, ನೋಡಿ ನೀವು ಕೂಡ ಟ್ರೈ ಮಾಡಿ. ಜೊತೆಗೆ ನೋಡಿ, ಇದು ಕೂಡ ಒಂದು ವೈಟ್ ಟಾಪ್, ಇದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಆನ್ಲೈನಲ್ಲಿ ಬೈ ಮಾಡಿದ್ದು. ಸೊ ಇದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ವೈಟ್ ಟಾಪ್ ಮತ್ತು ಬ್ಲೂ ಜೀನ್ಸ್, ಸಕ್ಕತ್ತಾದ ಅದು ಪ್ಯಾರಲ್ಲ. ನೀವು ನೋಡಿ, ಬೇಕಾದರೆ ನೀವು ತೊಗೊಳ್ಳಿ, ಲಿಂಕನ್ನು ಕೊಟ್ಟಿರ್ತೀನಿ, ಓಕೆನಾ. ಸೊ ಇದೆರಡು ಕೂಡ ಮೈ ಫೇವ್ರೇಟ್. ತುಂಬ ಚೆನ್ನಾಗಿ ಅನಿಸುತ್ತೆ. ಹೊರಗಡೆ ಹೋದಾಗ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ಎಲ್ಲ ಡ್ರೆಸ್ ಹಾಕ್ಕೋಬೇಕಂದ್ರೆ ಏಜ್ ಇಷ್ಟೇ ಇರಬೇಕು, ನೋಡ್ಲಿಕ್ಕೆ ಹಿಂಗೇ ಇರಬೇಕು, ಆ ಥರ ಏನೂ ರೂಲ್ಸ್ ಇಲ್ಲ. ಸೊ ನೀವು ಹೆಂಗೂ ಇದ್ದರೂ ಈ ಎಲ್ಲ ಡ್ರೆಸ್ಸನ್ನು ಹಾಕ್ಕೊಂಡ್ರೆ ನಿಮಗೆ ಕಂಫರ್ಟೇಬಲ್ ಆಗಿದ್ದರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ನಿಮಗೋಸ್ಕರ ಹಾಕ್ಕೊಳ್ಳಿ, ಬೇರೆಯವ್ರಿಗೋಸ್ಕರ ಹಾಕ್ಕೋಬೇಡಿ. ಬೇರೆಯವ್ರಿಗೋಸ್ಕರ ಹಾಕ್ಕೊಂಡ್ರೆ ಯಾರೂ ಚೆನ್ನಾಗಿ ಕಾಣಲ್ಲ, ನಿಮಗೋಸ್ಕರ ಹಾಕ್ಕೊಂಡ್ರೆ ಮಾತ್ರ ನೀವು ಚೆನ್ನಾಗಿ ಕಾಣಿಸ್ತೀರ. ಸೊ ಥರ್ಡ್ ಒನ್ ಔಟ್ಫಿಟ್ ಅಂತ ಅಂದರೆ ಈ ಥರ ಕಾರ್ಡ್ ಸೆಟ್ ಬರುತ್ತೆ ನೋಡಿ. ಇದು ಟಾಪು, ಓಕೆ ಕಾಣಿಸ್ತಾ ಇದೆಯಾ, ಇದು ಟಾಪ್, ಆಮೇಲೆ ಇದು ಬಾಟಮ್, ಈ ಥರ ಇದೆ ನೋಡಿದ್ರಾ. ಇದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಕಾರ್ಡ್ ಸೆಟ್ಟು ಲೇಡೀಸ್ಗೆ. ಸೊ ಇದು ಸ್ವಲ್ಪ ಲೂಸ್ ಆಗಿರುತ್ತೆ, ಟೀ ಶರ್ಟ್ ಟೈಪ್ ಇರುತ್ತೆ. ಇಲ್ಲಿ ಎಲಾಸ್ಟಿಕ್ ಇದೆ. ನಾನು ತೊಗೊಂಡಿದ್ದು ಈ ಥರ ಇದೆ. ಸೊ ಇದೇ ಥರ ತೊಗೋಬೇಕು ಅಂತ ಇಲ್ಲ, ಸುಮ್ಮನೆ ಹಿಂಗೆ ಐಡಿಯಾಗೋಸ್ಕರ ಹೇಳ್ತಾ ಇದ್ದೀನಿ. ಈ ಥರನೂ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸ್ತೀರಾ ಅಂತ. ಇದು ಕೂಡ ಅಷ್ಟೇ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಇದು ಕೂಡ ಕಾಟನಿಂದು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಕೂಡ ನೀವು ಎಲ್ಲಾದರೂ ಹೊರಗಡೆ ಹೋಗುವಾಗ ಟ್ರೈ ಮಾಡ್ಬೋದು, ಸಖತ್ತಾಗೆ ಕಾಣಿಸ್ತೀರಾ, ಓಕೆನಾ. ಫೋರ್ತ್ ಔಟ್ಫಿಟ್ ಅಂತ ಅಂದರೆ ಈ ಥರ ನೋಡಿ, ಇದು ಕೂಡ ಕಾಟನಲ್ಲೇ ಇದೆ ಫ್ರಾಕು.
ಏಪ್ರಿಲ್ ಮೇ ಅಂತ ಅಂದರೆ ಸಮ್ಮರ್ ಅಲ್ವಾ, ಸಿಕ್ಕಾಪಟ್ಟೆ ಹಾಟ್ ಇರುತ್ತೆ. ಆ ಟೈಮಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನೀ ಲೆಂತ್ಗಿಂತ ಕೆಳಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಒಂದು ಫ್ರಾಕ್ಸು. ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು. ಡ್ರೆಸ್ಸು ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಸಿಗುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಆದರೆ ಇದು ಆನ್ಲೈನಲ್ಲಿ ಕೂಡ ನಿಮಗೆ ಇಂಥ ಫ್ರಾಕ್ಸ್ ಬೇಕಾದಷ್ಟು ಚಾಯ್ಸ್ ಸಿಗುತ್ತೆ, ನೀವು ತೊಗೋಬೋದು. ಸೊ ಟ್ರೈ ಕೂಡ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಡಿಫ್ರೆಂಟಾಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಫಿಫ್ತ್ ಔಟ್ಫಿಟ್ ಅಂತ ಅಂದರೆ ಇದು ಲಾಂಗ್ ಡ್ರೆಸ್. ಆವಾಗ ಲಾಂಗ್ ಸ್ಕರ್ಟ್ ತೋರಿಸಿದ್ನಲ್ವಾ, ಅದೇ ಥರ ಇದು ಲಾಂಗ್ ಟೈಪ್ ಡ್ರೆಸ್ಸು. ಸೊ ಈ ಥರ ನೋಡಿ, ಈ ಡ್ರೆಸ್ ಹೀಗಿದೆ ಅಲ್ವಾ. ಸೊ ಇದಕ್ಕೆ ಸ್ವಲ್ಪ ಶಾರ್ಟ್ ಸ್ಲೀವ್ ಇದೆ. ಕೆಲವೊಬ್ಬರಿಗೆ ಸ್ಲೀವ್ಲೆಸ್ ಇಷ್ಟ ಆಗಲ್ಲ, ಅಥವಾ ಮೆಗಾ ಸ್ಲೀವ್ ಇದ್ದರೆ ಇಷ್ಟ ಆಗಲ್ಲ. ಸೊ ಆವಾಗ ಏನು ಮಾಡ್ಬೋದು ಅಂತ ಅಂದರೆ ನೋಡಿ, ಈ ಥರ ಒಂದು ಏನಂತ ಅಂತಾರೆ, ಇದಕ್ಕೆ ಒಂದು ಜಾಕೆಟ್ ಅಂತಲೇ ಹೇಳ್ಬೋದು. ಸೊ ಈ ಜಾಕೆಟನ್ನು ನೀವು ಪರ್ಚೇಸ್ ಮಾಡ್ಕೊಂಡಿಟ್ರೆ ಫ್ರಾಕ್ ಮೇಲಿರ್ಬೋದು, ಟಾಪ್ಸ್ ಮೇಲಿರ್ಬೋದು, ಟೀ ಶರ್ಟ್ ಮೇಲಿರ್ಬೋದು, ಎಲ್ಲ ಒಂದು ಔಟ್ಫಿಟ್ ಮೇಲೆ ಈ ಜಾಕೆಟ್ ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ಯಾರಿಗೆಲ್ಲ ಸ್ಲೀವ್ಲೆಸ್ ಇಷ್ಟ ಆಗಲ್ಲ, ಅಥವಾ ಸುಮ್ಮನೆ ಟೀ ಶರ್ಟ್ ಮಾತ್ರ ಹಾಕೋದು ಇಷ್ಟ ಆಗಲ್ಲ, ಒಂದು ಜಾಕೆಟನ್ನು ತೊಗೊಂಡ್ರೆ ತುಂಬ ಸೂಟ್ ಆಗುತ್ತೆ. ಇದರಲ್ಲಿ ಕೂಡ ತುಂಬ ಕಲರ್ಸ್ ಬರುತ್ತೆ, ವೈಟು, ಬ್ಲ್ಯಾಕು, ಸಿಕ್ಕಾಪಟ್ಟೆ ಬರುತ್ತೆ. ಬಟ್ ನಾನು ಜೀನ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಜೀನ್ಸ್ ತೊಗೊಂಡ್ರೆ ಜೀನ್ಸ್ ಜೊತೆಗೂ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನೋಗೋಸ್ಕರ ಸೊ ಈ ಥರ ಒಂದು ಜಾಕೆಟನ್ನು ತಂದಿಟ್ಕೊಂಡ್ರೆ ನೀವು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ಲಾಸ್ಟ್ ಔಟ್ಫಿಟ್ ಅಂತ ಅಂದರೆ ನೋಡಿ, ಜೀನ್ಸ್ ತೋರಿಸ್ತೀನಿ ನಿಮಗೆ. 2 ಥರ ಜೀನ್ಸ್ ಸಿಗುತ್ತಲ್ವಾ ನೋಡಿ, ಈ ಥರ ಒಂದು ಸಿಗುತ್ತೆ, ಇಲ್ಲಿ ಬಕ್ಕಲ್ಲಿರುತ್ತೆ, ಈ ಥರ ಬಟನ್ಸ್ ಇರುತ್ತಲ್ವಾ. ಸೊ ಈ ಥರ ಜೀನ್ಸು ಎಲ್ಲರಿಗೂ ಈ ಥರ ಜೀನ್ಸ್ ಕಂಫರ್ಟೇಬಲ್ ಅಂತ ಅನಿಸಲ್ಲ. ಕೆಲವೊಬ್ರು ಅಂದರೆ ಸ್ವಲ್ಪ ಪ್ಲಸ್ ಸೈಜ್ ಇದ್ದವರಿಗೆಲ್ಲ ಈ ಥರ ಜೀನ್ಸ್ ಹಾಕ್ಕೊಂಡಾಗ ಕುತ್ಕೊಳ್ಳುವಾಗ ಇಳುವಾಗೆಲ್ಲ ಸ್ವಲ್ಪ ರಗಳೆ ಅಂತ ಅನಿಸುತ್ತೆ. ಸೊ ಅಂಥವರು ಈ ಥರ ನೋಡಿ, ಜಾಗಿಂಗ್ಸ್ ಅಂತ ಸಿಗುತ್ತೆ, ಇದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ಎಲಾಸ್ಟಿಕ್ ಇರುತ್ತೆ, ಇದು ತುಂಬ ಪ್ಲಸ್ ಸೈಜಲ್ಲಿ ಕೂಡ ಸಿಗುತ್ತೆ. ಸೊ ಇದನ್ನು ಇಂಥ ಒಂದು ಜಾಗಿಂಗ್ಸನ್ನು ಹಾಕ್ಕೊಳ್ಳೋದ್ರಿಂದ ನಾವು ತುಂಬ ಕಂಫರ್ಟೇಬಲ್ ಆಗಿರ್ತೀವಿ, ಮತ್ತು ಕೂತ್ಕೊಳ್ಳುವಾಗ ಏಳುವಾಗ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಪ್ಲಸ್ ಸೈಜ್ ಅವ್ರು ಕೂಡ ಈ ಒಂದು ಜಾಗಿಂಗ್ಸನ್ನು ಟ್ರೈ ಮಾಡ್ಬೋದು. ಇದು ಕೂಡ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಯಾರಿಗೆಲ್ಲ ಜೀನ್ಸ್ ಹಾಕ್ಕೋಬೇಕು ಅಂತ ಇಷ್ಟ ಇದೆ, ಆದರೆ ಈ ಥರ ಬಟನ್ ಎಲ್ಲ ಇರೋದು ಇಷ್ಟ ಆಗಲ್ಲ, ಈ ಥರ ಬಕ್ಕಲ್ಲಿರೋದೆಲ್ಲ ಇಷ್ಟ ಆಗಲ್ಲ ಅಂತ ಅಂದರೆ ಅಂಥವರು ಈ ಥರ ಜಾಗಿಂಗ್ಸನ್ನು ತೊಗೋಬೋದು. ಸೊ ಇದ್ರ ಮೇಲೆ ಟೀ ಶರ್ಟ್ಸು, ಟಾಪ್ಸು, ನಿಮಗೆ ಜೀನ್ಸ್ ಹಾಕಬೇಕು, ಶಾರ್ಟ್ ಟಾಪ್ಸ್ ಹಾಕಿದರೆ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಲಾಂಗ್ ಟಾಪ್ಸ್ ಕೂಡ ಇದ್ರ ಮೇಲೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಇದೆಲ್ಲ ಔಟ್ಫಿಟ್ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ, ಮತ್ತು ತುಂಬ ರೀಸ್ನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಇವಾಗ ಆನ್ಲೈನಲ್ಲಂತೂ ಎಷ್ಟು ಬೇಕೋ ಅಷ್ಟು ಚಾಯ್ಸ್ ಸಿಗುತ್ತೆ, ನೀವು ಬೈ ಮಾಡ್ಬೋದು. ಸೊ ನಾನು ಯಾವುದೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಯಾವ ಥರದ್ದು ಒಂದು ಔಟ್ಫಿಟ್ ಇಷ್ಟ ಆಯಿತು ಅದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಸುಲಭವಾಗಿ ಸಿಗುತ್ತೆ. ಸೊ ನಾನು ತೋರಿಸಿರುವಂಥ ಇಷ್ಟ ಔಟ್ಫಿಟ್ಗಳಲ್ಲಿ ಯಾವುದಾದ್ರೂ ಒಂದಾದರೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಯಾರಿಗಾದರೂ ಈ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ ಆದರೆ ಅದೇ ಸಂತೋಷ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್.